ದೊಡ್ಡ ಹೀರೋ ಆಗ್ಬಿಟ್ಟು ಈ ಥರ ಎಲ್ಲ ಕೆಟ್ಟದಾಗೆಲ್ಲ ಇದು ಮಾಡೋದು ಚೆನ್ನಾಗಿರಲಿಲ್ಲ. ಅವರು ಇದಕ್ಕೆ ಲಾಯಕಲ್ಲ ಅದೆಲ್ಲ. ಯಾರೋ ಒಂದು ಹೇಳಿದ್ರು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇಷ್ಟೆಲ್ಲ ಅವ್ರನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬಾರ್ದಿತ್ತು. ತುಂಬ ಕೆಟ್ಟ ಕೆಲಸ ಮಾಡಿದ್ರು ಅವರು. ಅವ್ರು ಬೆಳೆದಿರೋ ಲೆವೆಲ್ಗೆ ಅದನ್ನ ಮಾಡಲೇಬಾರ್ದಿತ್ತು. ಏನು ಮಾಡ್ತೀರಾ ಇವರು ಆ ಎಮ್ಮನ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡೋದು. ಯಾರೇ ವ್ಯಕ್ತಿ ಆಗಲಿ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ಬಾರ್ದು. ಬುದ್ಧಿ ಹೇಳ್ಬಿಟ್ಟು ಒಂದು 2 ಏಟು ಹೊಡೆದ್ಬಿಟ್ಟು ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. ಅವನ್ನ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದು. ಪಾಪ ಹೆಂಡ್ತಿ ನೋಡಿದ್ರೆ ಪ್ರೆಗ್ನೆನ್ಸಿ, ಆ ಟೈಮಲ್ಲಿ ಆ ಥರ ಮಾಡ್ಬಾರ್ದು. ತುಂಬ ಕೆಟ್ಟದ್ದು ಮೇಡಮ್ ಅವ್ರು ಮಾಡಿದ್ದು. ಸರ್ ಇವಾಗ ಅವ್ರ ಬೆಂಬಲಿಗರು ಅಂತ ಇದ್ದಾರೆ ಸರ್, ಏನ್ ಮಾಡಿದ್ರು ಜೈ ಡಿ ಬಾಸ್ ಇಲ್ಲ ಮೇಡಮ್, ಅವ್ರಿಗೆ ಬುದ್ಧಿ ಬರಬೇಕು. ಅವ್ರಿಗೆ ಫಸ್ಟ್ ಬುದ್ಧಿ ಬರಬೇಕು. ಅವರು ಫ್ಯಾನ್ಸ್ ಇದಾರಲ್ಲ, ಫಸ್ಟ್ ಅವ್ರಿಗೆ ಬುದ್ಧಿ ಬರಬೇಕು. ಈ ಥರ ಯಾವುದೇ ಫ್ಯಾನ್ಸು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು, ಯಾರೂ ಮಾಡಬಾರ್ದು. ಫಸ್ಟು ಅವರು ಫಿಲಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು. ಈಗ ಪೊಲೀಸ್ ಕಸ್ಟಡಿಗೆ ಮತ್ತೆ 5 ದಿನ ಕೊಟ್ಟಿದ್ದಾರೆ. ಏನು ವಿಷಯ ಇಲ್ಲದೇ 5 ದಿನ ಕಸ್ಟಡಿಗೆ ತಗೊಳ್ಳಲ್ಲ. ಇನ್ನೂ ವಿಚಾರಣೆ ಬಾಕಿ ಇರೋದ್ರಿಂದನೇ ತಗೊಂಡಿರೋದು. ಈಗ ಇವರು ಅಭಿಮಾನಿಗಳು ಒಂದಷ್ಟು ಜನ ಕೂಗಾಡೋದು, ಕಿರ್ಚಾಡೋದು, ನಮ್ಮ ಬಾಸ್ ಏನೂ ತಪ್ಪೇ ಮಾಡಿಲ್ಲ. ಹೌದು ನಿಜ, ತಪ್ಪು ಮಾಡಿಲ್ಲ ಅಂದರೆ ಖಂಡಿತ ಅವ್ರಿಗೆ ಶಿಕ್ಷೆ ಆಗಲ್ಲ, ಬಂದೇ ಬರ್ತಾರೆ. ಅದ್ರ ಬಗ್ಗೆ 2 ಮಾತಿಲ್ಲ. ಆಗಿದೆ ಅನ್ನೋದಾದರೆ ಅವ್ರು ಯಾರೇ ಆದರೂ ಶಿಕ್ಷೆ ಆಗಲೇಬೇಕು. ಅದೇ ಸರಿ. ಶಿಕ್ಷೆ ಆಗಲಿಲ್ಲ ಅಂದರೆ ನಮ್ಮ ಕಾನೂನು, ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನಗಳು ನಂಬಿಕೆ ಕಳ್ಕೊತಾರೆ. ಈಗ ಇವಾಗ ಬೇರೆ ಯಾರಾದರೂ ಸಾಮಾನ್ಯರಾಗಿದ್ರು ಬಿಡ್ತಾಯಿದ್ರಾ? ಇವಾಗ ಸರಿ, ದರ್ಶನ್ ಇವಾಗ ಒಬ್ಬ ಜನಪ್ರಿಯ ನಟ ಅನ್ನೋ ಒಂದು ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ. ಹಾಗಾದ್ರೆ ಸಾಮಾನ್ಯರಿಗೂ ಅದೇ ಥರ ಮಾಡಲಿ? ಆಗಲ್ಲ. ಈಗ ಕಸ್ಟಡಿಗೆ ಮತ್ತೆ ಈಗ 6 ದಿನ ತಗೊಂಡಿದ್ರು, ಇವಾಗ ಮತ್ತೆ 5 ದಿನ ತಗೊಂಡವ್ರೆ ಅಂದರೆ ಇನ್ನೂ ವಿಚಾರಣೆ ಬಾಕಿ ಇದೆ. ಯಾಕೆ ಇನ್ನೂ ತೀರ್ಪು ಬಂದಿಲ್ಲ? ನೀವು ಯಾಕೆ ಇವಾಗ ಯಾರು ಕೂಡ ಇವಾಗ ದರ್ಶನ್ ಅಪರಾಧಿ, ತಪ್ಪು ಮಾಡಿದ್ದಾರೆ, ಶಿಕ್ಷೆ ಗ್ಯಾರಂಟಿ ಅಂತ ಯಾರು ಏನು ಹೇಳ್ತಿಲ್ಲ. ವಿಚಾರಣೆ ನಡೀತಿದೆ. ಯಾಕೆ ಮತ್ತೆ ಅದಕ್ಕೆ ಯಾಕೆ ನೀವು ಕೂಗಾಡೋದು, ಕಿರ್ಚಾಡೋದು? ಇವಾಗ ಏನಾಗುತ್ತೆ ಅಂದರೆ ಮಿಕ್ಕದಂಥವ್ರಿಗೆ ಅಂದರೆ ಸೆಲೆಬ್ರಿಟಿಗಳಿಗೆ, ದೊಡ್ಡ ವ್ಯಕ್ತಿಗಳಿಗೆ ಈ ಸಮಾಜದಲ್ಲಿ ಈ ಥರ ತಪ್ಪು ಮಾಡಿದಾಗ ರಕ್ಷಣೆ ಸಿಗುತ್ತೆ ಅನ್ನೋ ಒಂದು ರಾಂಗ್ ಮೆಸೇಜ್ ಹೋಗ್ಬಿಡುತ್ತೆ. ಅದು ಹಂಗೆ ಆಗಬಾರ್ದು. ನಡೀಲಿ, ವಿಚಾರಣೆ ನಡೀಲಿ. ತಪ್ಪು ಸರಿ ಹೊರಗೆ ಬರುತ್ತೆ, ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ. ಯಾಕೆ ಇಷ್ಟೊಂದೆಲ್ಲ ಈಗ ತಪ್ಪೇ ಮಾಡಿಲ್ಲ ಅವರು, ಅವ್ರನ್ನ ಮೋಸದಿಂದ ಒಳಗಡೆ ಇದು ಮಾಡ್ತಾವ್ರೆ, ಅವ್ರನ್ನ ತುಳಿಯೋಕೆ ನೋಡ್ತಾ ಇದ್ದಾರೆ. ಹಂಗೆ ತುಳಿಯೋಕೆ ನೋಡೋಂಗಿದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ. ಇದಕ್ಕೂ ಮುಂಚೆನೇ ತುಂಬ ಬೇರೆ ಕೇಸ್ಗಳೆಲ್ಲ ಆಯಿತು, ಆವಾಗಲೇ ತುಳಿದಿರೋರು. ಹಾಗೆ ನಡೀಲಿ. ಯಾಕೆ ಸುಮ್ಮನೆ ಪಬ್ಲಿಕ್ಗೆ ರಾಂಗ್ ಮೆಸೇಜ್ ಕೊಡೋದಲ್ಲ ಬೇಡ ಅಂತ ಅಷ್ಟೇ. ಸರ್ ಅಂದರೆ ಕೆಲವು ಫಾಲೋವರ್ಸ್ ಅವ್ರ ಬೆಂಬಲಿಗರು ಅನ್ನೋರು ನಮ್ಮ ಅಕ್ಕ ತಂಗಿರಿಗೆ ರೇಪ್ ಆದರೂ ಕೂಡ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿದವ್ರು ಇದ್ದಾರೆ. ಯಾರು ಏನೇ ಮಾಡಿದ್ರು ನಮ್ಮ ಬಾಸ್ 2 ಪೆಗ್ ಹಾಕ್ಕೊಂಡು ಏನೋ ಹೊಡೆದಿರ್ತಾರೆ ಅಂದಿದ್ದ ಜನನೂ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ನೋಡಿ, ಕೇವಲ ಸಿನಿಮಾನ ನೋಡಿ ಅಭಿಮಾನಿಯಾಗಿರೋರು ಅಂತ ಮಾತು ಸಹಜ. ಮುಖ್ಯವಾಗಿ ಒಬ್ಬ ನಟನ್ನ ಬರೀ ನಟನೆ ಮಾತ್ರ ಅಲ್ಲ, ಅವನ ಖಾಸಗಿ ಬದುಕನ್ನು ಕೂಡ ನೋಡಬೇಕು. ಇವಾಗ ನೋಡಿ, ಇಲ್ಲಿ ಸ್ಟ್ಯಾಚು ಇದೆ, ಡಾಕ್ಟರ್ ವಿಷ್ಣುವರ್ಧನ್ ಅವರು ಇದ್ದಾರೆ. ಈಗ ನಾವು ಇವಾಗ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೋದು. ಸರಿನಾ? ಅವ್ರು ಬದುಕಂಥ ರೀತಿ ಹಂಗಿತ್ತು. ಈಗ ಅದೇ ಥರ ನೀವು ಅಷ್ಟೇ, ಬರೀ ನಟನೆ ಮಾತ್ರ ಅಲ್ಲ. ಈಗ ನಮ್ಮ ಅಕ್ಕ ತಂಗಿ ವಿಷಯಕ್ಕೂ ಹಿಂಗೆ ಆದ್ರೂ ನಾವು ಬಿಟ್ಕೊಡಲ್ಲ ಅಂದರೆ ಅವ್ರನ್ನ ಮನುಷ್ಯರು ಅಂತ ಹೆಂಗೆ ಅನ್ನೋದು? ಅವ್ರನ್ನ ಅಭಿಮಾನಿಗಳಲ್ಲ. ಅವ್ರು ಯಾವತ್ತೂ ಸಮಾಜಕ್ಕೆ ಒಳ್ಳೆ ಇದು ಕೊಡೋಂಥವ್ರಲ್ಲ. ಇಲ್ಲ, ಅಂಥವ್ರ ಅಭಿಮಾನಿಗಳೇ ಅಲ್ಲ. ನಿಜವಾದ ಅಭಿಮಾನಿಗಳು ಯಾರು ಕೂಡ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಏನು ನಡೀತಿದೆ ಸುಮ್ಮನೆ ಇದ್ದಾರೆ ಅವ್ರ ಅಭಿಮಾನಿಗಳು, ನೋಡೋಣ ಏನಾಗುತ್ತೆ ಅಂತ. ಯಾರೋ 3rd ಕ್ಲಾಸ್ಗಳು ಈ ಥರ ಮಾತಾಡ್ತಾರೆ ಅಷ್ಟೇ. ಇನ್ಸ್ಪೆಕ್ಟ್ರುಗಳು ಮತ್ತು ನಮ್ಮ ವಿಜಯನಗರದವರು ಸಾರು, ಚಂದನ್ ಸರ್ ಅವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾವೆಲ್ಲ ಸೇರಿ ಸಪೋರ್ಟ್ ಕೊಡಬೇಕು. ಇನ್ನು ಅವ್ರ ಕೆಲಸಕ್ಕೆ ಅಡ್ಡಿಪಡಿಸೋಂಥವ್ರು ಯಾರೇ ಆಗಲಿ ಅವ್ರನ್ನೂ ಜೈಲಿಗೆ ಹಾಕ್ಬೇಕು. ಅಭಿಮಾನಿಗಳೇ ಆಗಲಿ ಯಾರೇ ಆಗಲಿ, ಈ ಕೆಲಸಕ್ಕೆ ಏನಾದ್ರು ತೊಂದರೆ ಕೊಟ್ಟರೆ, ಯಾರು ಇನ್ವಾಲ್ವ್ ಆದರೆ, ರಾಜಕಾರಣಿಗಳೇ ಆಗಲಿ ಇಲ್ಲ ಅಭಿಮಾನಿಗಳೇ ಆಗಲಿ, ಯಾರೇ ಪುಡಾಕ್ರಿ ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರನ್ನೂ ಜೈಲಿಗೆ ಹಾಕ್ಬೇಕು. ಇವಾಗ ದರ್ಶನ್ ಜೊತೆ ತುಂಬ ಜನ ಅಮಾಯಕರನ್ನ ಸೇರಿಸ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಯಂಗ್ ಪರ್ಸನ್, ಯುವಕರು ಮುಂದಕ್ಕೆ ಲೈಫ್ ಚೆನ್ನಾಗಿರೋಂಥವ್ರು. ಇವಾಗ ಅವ್ರ ಲೈಫೆಲ್ಲ ಹಾಳಾಯಿತು. ಅದಕ್ಕೆಲ್ಲ ಯಾರು ಹೊಣೆ ಹಾಕ್ತಾರೆ? ಇವರು ಕುಡಿದ್ಬಿಟ್ಟು ಮಾಡಿರೋಂಥ ಇದಕ್ಕೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಆಯಿತು. ಮತ್ತು ಇವಾಗ ಅವ್ರ ಫ್ಯಾಮಿಲಿಗಳ ಗತಿ ಏನು? ಅವ್ರ ತಂದೆ ತಾಯಿ ಯಾರು ನೋಡ್ಕೊತಾರೆ? ಅವ್ರ ಮಕ್ಕಳೂ ಇದೇ ಥರ ಬೆಳೆಸಿರ್ತಾರಲ್ವ. ಇವಾಗ 19 ಜನ ಹುಡುಗರಲ್ಲಿ ಎಷ್ಟು ಜನ ಹುಡುಗರು ಇದ್ದಾರೆ, ವಯಸ್ಸು ಹುಡುಗರು ಇದ್ದಾರೆ. ಅವ್ರ ಲೈಫೆಲ್ಲ ಏನಾಯ್ತದೆ? ಅವ್ರಿಗೆ ಯಾರು ನೋಡ್ಕೊತಾರೆ? ಅವ್ರ ಮನೆ ಗತಿ ಏನು? ಅದೆಲ್ಲ ಯೋಚನೆ ಮಾಡಬೇಕಲ್ಲ. ಅವರು ಇಂಥದ್ದು ಮುಂದಕ್ಕೆ ಆಗಬಾರ್ದು. ಅಭಿಮಾನಿಗಳು ಎಚ್ಚರಿಸ್ಕೊಬೇಕು. ಒಂದೇ ಅಭಿಮಾನಿಗಳಲ್ಲ, ಎಲ್ಲ ಅಭಿಮಾನಿಗಳು ಈ ಥರ ಯಾರಿಗೂ ಸಪೋರ್ಟ್ ಮಾಡಬಾರ್ದು, ಕೆಟ್ಟವ್ರಿಗೆ ಸಪೋರ್ಟ್ ಮಾಡಬಾರ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.